ಹಾಯ್ ಹಾಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ರಮೇಶ್ ಯೂಟ್ಯೂಬ್ ಚಾನಲ್. ಇದು ಸೆಕೆಂಡ್ ಡೇ ಪಾರ್ಟ್ 2 ಟ್ರಿಪ್ಪಿಂಗ್ ಲಾಗ್ ಆಗಿರುತ್ತೆ. ಪ್ಲೀಸ್ ವಾಚ್ ಮಾಡಿ. ಹಿಮವದ್ ಗೋಪಾಲ ಸ್ವಾಮಿ ದರ್ಶನ ಮುಗಿಸ್ಕೊಂಡು ಕೆಳಗೆ ಬೆಟ್ಟ ಇಳ್ಕೊಂಡು ಬರ್ತಿದ್ದಂಗೆ 4ರಿಂದ 5 ಗಂಟೆ ಆಗಿತ್ತು. ತುಂಬ ಟೈಮ್ ಆದ ಕಾರಣ ನಾವು ಹೊರಟಿದ್ದೆ ಕುಶಾಲನಗರದ ಕಡೆ ಹೊರಟ್ವಿ. ಅಲ್ಲೊಂದು ಹೋಮ್ ಸ್ಟೇ ಮಾಡಿದ್ವಿ. ಅದು ಅಷ್ಟಕ್ಕಷ್ಟೇ, ಅದೇನು ಚೆನ್ನಾಗಿರಲಿಲ್ಲ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಟು ಅಂದವೇ ತಿಂಡಿ ತಿಂದ್ಕೊಂಡು ರೆಸಾರ್ಟ್ ಚೆಕ್ ಆಗೋಕ್ಕೆ 1 o'clockಗೆ ಚೆಕ್ ಇನ್ ಇತ್ತು. ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನಾವು ಹೋಗಿದ್ದೆ ಕಾವೇರಿ ನಿಸರ್ಗಧಾಮ ಅಂದ್ಬಿಟ್ಟು. ಆನ್ ದ ವೇ ಹೋಗೋಣ ಅಂದ್ಕೊಂಡು ಇಲ್ಲಿ ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ಓಡಾಡಿಕೊಂಡು ನಾವು ನೆಕ್ಸ್ಟು ಹೊರಟ್ವಿ. ಅದು ಕುಶಾಲನಗರದಿಂದ 3 ಕಿಲೋಮೀಟರ್ ಅಷ್ಟೇ. ಹಂಗಾಗಿ ಅದನ್ನು ನೋಡೋಕ್ಕೆ ಅಂತ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಬೆಳಗ್ಗೆನೇ ಮಳೆ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಅಂಬ್ರೆಲಾ ಎತ್ಕೊಂಡು ಹೋಗಿರೋದ್ರಿಂದ ಸರಿ ಹೋಯಿತು. ಟಿಕೆಟ್ ಎಲ್ಲ ತೊಗೊಬೇಕಿತ್ತು. ಸ್ವಲ್ಪ ಕಾಸ್ಟ್ಲಿನೇ ಅನ್ಕೊತೀನಿ ಟಿಕೆಟು. ಇನ್ನೇನು ಮಾಡೋಕ್ಕಲ್ಲ, ಹೋಗಿದ್ದೀವಿ, ನೋಡಬೇಕು ಅಂದರೆ ಪ್ಲೇಸ್ನ ಖರ್ಚು ಮಾಡಲೇಬೇಕು. ನೋಡಿ ಗೈಸ್, ಈ ಥರ ಎಂಟ್ರಿ ಅಂತೂ ಸಖತ್ತಾಗಿತ್ತು. ಸಖತ್ತು ರಾಕಿಂಗ್ ಆಗೋದು ಎಂಟ್ರಿ ಅಂತೂ ಸೂಪರಾಗಿತ್ತು ನಿಸರ್ಗಧಾಮಕ್ಕೆ. ಈ ಥರ ನಿಸರ್ಗಧಾಮ, ಕಾವೇರಿ ನಿಸರ್ಗಧಾಮ ಸೂಪರಾಗಿದೆ ಗೈಸ್ ಎಂಟ್ರಿ. ಈ ಥರ ಅದು ಬ್ರಿಡ್ಜ್ ಇದೆ. ಬ್ರಿಡ್ಜು ಕಾವೇರಿ ನದಿ, ನಮ್ಮ ಬ್ಯಾಕ್ ಸೈಡು ಕಾವೇರಿ ನದಿ ಹರಿತಾ ಇರುತ್ತೆ ಕೆಳಗಡೆ. ಅದು ಬ್ರಿಡ್ಜು. ನಾವು ಅಲ್ಲಿಂದ ಒಳಗೆ ಹೋಗ್ಬೇಕಾಗುತ್ತೆ. ಹಿಂಗೆ ನೋಡಿ ಎಂಟ್ರಿ ಇದು. ಈ ಥರ ಇದೆ ಎಂಟ್ರಿ ಅಂತೂ ಸೂಪರಾಗಿದೆ. ಸಖತ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಹನಿತಾ ಇತ್ತು. ಆ ಮಳೇಲಿ ಫೋಟೋ ಈ ಥರ ಎಲ್ಲ ವಾ 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 ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ದೀನಿ ಗೈಸ್. ನೋಡಿ ಈ ಥರ ಮಳೇಲಿ ಫುಲ್ಲು ಮಳೆ. ಈ ಥರ ಕಾವೇರಿ ರಿವರ್, ಅದು ಕಾವೇರಿ ರಿವರ್ ಹರಿತಾ ಇದೆ ಅಲ್ಲಿ. ಸಖತ್ತಾಗಿ ಹರಿತಾ ಇದೆ ಗೈಸ್. ಜುಳು 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 ಸೌಂಡೇ ಸೂಪರಾಗಿದೆ. ಆ ಬ್ರಿಡ್ಜ್ ಅದಿದೆಯಾ ನೋಡಿ, ಅಲ್ಲಿ ಹೋಗ್ತಾ ಅದು ಸಖತ್ತಾಗಿದೆ. ಅದು ಫುಲ್ ಎಂಜಾಯ್ ಮಾಡಿಕೊಂಡು ಆ ಮಳೆಯಲ್ಲಿ ಫುಲ್ಲು ರೈನು ಡ್ರಾಪ್ಸ್ ಥರ ಸಣ್ಣದಾಗಿ ಆಗ್ತಾನೇ ಇತ್ತು. ಅಯ್ಯೋ, ನಾವು ಹೋಗು ರೊಚ್ಚಿಗೆಲ್ತೀವಿ ತಡಿರಲ್ಲ, ಆಮೇಲೆ ಕಿರ್ಚಾಡೋಣ. ಕೆಲವೊಂದು ಸೆಲ್ಫೀಸ್ನೆಲ್ಲ ತೆಕ್ಕೊಂಡು ಫೋಟೋಸ್ ಎಲ್ಲ ನನ್ನ ಮಕ್ಕಳು ನಾನು ಫುಲ್ ಎಂಜಾಯ್ ಮಾಡಿದ್ವಿ ಗೈಸ್. ಆ ಕಾವೇರಿ ನದಿ ಫುಲ್ಲು ಹೆಂಗೆ ಹರಿತು, ಫುಲ್ಲು ಕೋಲ್ಡ್ ಆಗಿತ್ತು. ವೆದರ್ ಅಂತೂ ಫುಲ್ ಚಳಿ ವೆದರು, ಬಟ್ ಅದು ಸಕ್ಕತ್ತಾಗಿತ್ತು. ನೋಡಿ ಡ್ರಾಪ್ಸ್ ಎಲ್ಲ ಬೀಳ್ತಾನೆ ಇದೆ, ರೈನ್ ಡ್ರಾಪ್ಸು ಈ ಥರ. ಆದರೂ ಅಂಬ್ರೆಲ್ಲ ಇಟ್ಕೊಂಡಿದ್ದೀವಿ, ಬಟ್ ಆದರೂ ಕಷ್ಟ. ಸ್ವಲ್ಪ ಬೆಳಗ್ಗೆನೇ ಆಗಿರೋದ್ರಿಂದ ಕ್ರೌಡ್ ಕೂಡ ಕಡಿಮೆ ಇತ್ತು. ಹಂಗಾಗಿ ನಾವಿಷ್ಟು ಎಂಜಾಯ್ ಮಾಡೋಕ್ಕಾಯಿತು. ತುಂಬ ರಶ್ ಇದ್ದರೆ ಆಗಲ್ಲ ಇಲ್ಲೂ ಎಂಜಾಯ್ ಮಾಡಲಿಕ್ಕೆ. ಏನು ಅನಿಸ್ಬಿಡುತ್ತೆ ಅಂದರೆ ಕೆಲವೊಂದು ಸಲ ಟ್ರಿಪ್ಪಿಗೆ ಹೋಗೋದು ದೊಡ್ಡ ವಿಷಯ ಅಲ್ಲ. ಟ್ರಿಪ್ಗೆ ಹೋದ್ಮೇಲೆ ಆ ಟ್ರಿಪ್ಪಲ್ಲಿ ಆ ಪ್ಲೇಸಸ್ನ ನಾವು ಎಂಜಾಯ್ ಮಾಡಿದ್ದಿದೆಯಲ್ಲ, ಅದು ತುಂಬ ದೊಡ್ಡ ವಿಷಯ ಅಂತ ಹೇಳ್ಬೋದು. ಬಟ್ ನಾವು ಫಸ್ಟ್ ಡೇ ಆಗಿರ್ಬೋದು, ಸೆಕೆಂಡ್ ಡೇ ಆಗಿರ್ಬೋದು, 2 ದಿನವೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗೆ ಮುಂದೆ ಹೋದರೆ ಕಾವೇರಿ ಮಾತೆದು ಸಣ್ಣ ಗುಡಿ ಇತ್ತು. ಅಲ್ಲಾಗೆ ಕೈಯೆಲ್ಲ ಮುಕ್ಕೊಂಡು ಮುಂದಕ್ಕೆ ಹೋದ್ವಿ, ಒಳಗೆ ಹೋದ್ವಿ. ಹಾಗೆ ಎಲ್ಲ ಒಂದೊಂದು ಸೆಲ್ಫಿ ಕೂಡ ತೆಕ್ಕೊಂಡು ಮುಂದೆ ಹೋದ್ವಿ ಗೈಸ್. ಹಂಗೆ ಎಂಟ್ರಿ ಆಯಿತು ಒಳಗಡೆ. ಫುಲ್ಲು ಬಿದ್ರಿಂದನೇ ತುಂಬಿಕೊಂಡಿದೆ ಇದು ನಿಸರ್ಗಧಾಮ ಅಂತ ಹೇಳ್ಬೋದು. ಫುಲ್ಲು ಬಿದ್ರು ಗಿಡಗಳೇ. ನೆಕ್ಸ್ಟ್ ಅಲ್ಲೆಲ್ಲ ಫೋಟೋಸು ಆ ಥರ ಎಲ್ಲ ಸಣ್ಣ ಸಣ್ಣ ಕಾಣ್ತಿದೆ ನೋಡಿ ಗೈಸ್. ಅದೇನೆಂದರೆ ಕೊಡಗು ಕಲ್ಚರು ಅಥವಾ ಫೆಸ್ಟಿವಲ್ ಬಗ್ಗೆ ಅಲ್ಲಿರೋ ಗೇಮ್ಗಳು, ಆ ಪಿಕ್ಚರ್ಗಳೆಲ್ಲ ಅಲ್ಲಿರೋವಂಥ ಪಿಕ್ಚರ್ಸ್ ಇದ್ದಾವೆ ನೋಡಿ. ಆ ಸರೌಂಡಿಂಗಲ್ಲಿ ತುಂಬ ಪಿಕ್ಚರ್ಸ್ನ ಇದ್ದು, ಅದು ಕೊಡಗು ಇದೆಯಲ್ಲ, ಕೊಡಗು ಗೇಮ್ ಬಗ್ಗೆ ಆಗಿರ್ಬೋದು, ಅದ್ರ ಕಲ್ಚರ್ ಬಗ್ಗೆ ತೋರಿಸ್ತಿದ್ದು. ಕೋಲಾಟ ಆಗಿರ್ಬೋದು, ಪ್ರತಿಬಿಂಬಿಸ್ತಿದ್ದು ಅಂತ ಹೇಳ್ಬೋದು ಆ ಪಿಕ್ಚರ್ಗಳು ಕೊಡಗುನ. ತುಂಬ ಚೆನ್ನಾಗಿ ತೋರಿಸಿ ಅದ್ರ ಪಿಕ್ಚರ್ನ ಇಟ್ಟಿದ್ದಾರೆ ನಮ್ಮಗಳಿಗೆಲ್ಲ ನೋಡೋರಿಗೆ. ತುಂಬ ಚೆನ್ನಾಗಿದೆ ಗೈಸ್. ವೀವಿಂಗ್ ಅಂತೂ ಸೂಪರಾಗಿದೆ. ಈ ಥರ ಬರೀ ಬಿದ್ದರೆ ಇದೆ. ಆ ಮೇಂಟೆನೆನ್ಸ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ ಒಂಚೂರು ಗಲೀಜು ಆ ಥರದ್ದೇನೂ ಇಲ್ಲ. ಮೇಂಟೆನೆನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಗೈಸ್. ಎಷ್ಟು ಫ್ರೆಶ್ ಆಗಿದೆ. ಮಾರ್ನಿಂಗು ಫ್ರೆಶ್ ಏರು ಆ್ಯಂಡ್ ರೈನ್ ಡ್ರಾಪ್ಸು, ಆ ಮಳೆ, ಆ ಛತ್ರಿ ಇಟ್ಕೊಳ್ಳೋದು ಬಿಡೋದು, ನಿಜ ಗೈಸ್ ತುಂಬ ಚೆನ್ನಾಗಿದೆ. ನೀವು ನೋಡಿಲ್ದಲೇ ಇರೋರು ಯಾರಾದರೂ ಇದ್ದರೆ ಈ ವಿಸಿಟ್ ಮಾಡ್ಬೋದು ನೀವು ಈ ನಿಸರ್ಗಧಾಮನ, ಕೊಡಗು ನಿಸರ್ಗಧಾಮ ಅಂದರೆ ಕಾವೇರಿ ನಿಸರ್ಗಧಾಮನ, ಕೊಡಗು ಸೈಡು. ತುಂಬ ಚೆನ್ನಾಗಿದೆ ಗೈಸ್. ತುಂಬ ಚೆನ್ನಾಗಿದೆ ಅನ್ನೋದಕ್ಕಿಂತ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಬೆಳಗ್ಗೆ ಹೋದ್ರಂತೂ ಮಸ್ತ್ ಇರುತ್ತೆ, ಕ್ರೌಡ್ ಇಲ್ದಲೇ ಇರೋ ಟೈಮಲ್ಲಿ ಹೋದರೆ.
ಅಲ್ಲಿ ಇರೋಂಥ ಪ್ರತಿಯೊಂದು ಜಾಗನೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಥರ ಬಿದ್ದರು ಅಂದರೆ ಒಂದು ಮರ ಅಂದರೆ ಅದ್ರ ಕೆಳಗಡೆ ತುಂಬ ಗಲೀಜು ಇದ್ದೇ ಇರುತ್ತೆ, ಬಟ್ ಹಾಗಿಲ್ಲ, ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅದನ್ನು. ಹಂಗಾಗಿ ಪ್ರತಿ ಪ್ಲೇಸ್ ಕೂಡ ಅಲ್ಲಿ ಏನು ಶೋಗೆ ಇಟ್ಟಿದ್ದಾರೆ ನೋಡಿ ಈ ಥರ, ಅದೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಆ ಕೊಡಗು ಸ್ಟೈಲ್ನ ಪ್ರತಿಬಿಂಬಿಸ್ತಾ ಇದೆ. ಈ ಥರ ಟ್ರೀ ಆಗಿರ್ಬೋದು ನೋಡಿ, ಆ ಥರ ಹುಡ್ದು ಸ್ಟೆಪ್ ಹತ್ಕೊಂಡು ಟ್ರೀ ಮೇಲೆ ಹತ್ತೋದಾಗಿರ್ಬೋದು, ಅದನ್ನೆಲ್ಲ ನನ್ನ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ಈ ಕಾವೇರಿ ನಿಸರ್ಗಧಾಮನ. ಐ ಹೋಪ್ ನಿಮಗೂ ಈ ಥರ ನೋಡಬೇಕು ಅನಿಸುತ್ತೆ. ಇದನ್ನೆಲ್ಲ ನೋಡಿ ನಿಮಗೂ ಇಷ್ಟ ಆದರೆ ದಯವಿಟ್ಟು ನೀವು ಕೂಡ ವಿಸಿಟ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಐ ಹೋಪ್ ಇದೆಲ್ಲ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಸ್ಟೆಪ್ಸ್ ಬಾರ ನೀನು. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದೆ ನಿಸರ್ಗಧಾಮ ಬರ್ಡ್ ಪಾರ್ಕ್ ಅಂತ. ನೋಡಿ ಗೈಸ್, ಇಲ್ಲಿ ಎಂಟ್ರಿ ಫೀಸ್ ಕೂಡ ಇದೆ. ನೆಕ್ಸ್ಟ್ ಸ್ಟಾರ್ಟಿಂಗ್ ಈ ಥರ ವಿ ಲವ್ ಬರ್ಡ್ಸ್ ಆ ಥರ ಫ್ರೇಮ್ ಇದೆ, ಅದೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಗೈಸ್, ಇದು ಉಷ್ಟ್ರ ಪಕ್ಷಿ, ಗೊತ್ತಿರುತ್ತೆ ನಿಮಗೆ, ಆಸ್ಟ್ರಿಚು ಬಿಗ್ಗೆಸ್ಟ್ ವರ್ಡ್ ಅಂತ. ನೆಕ್ಸ್ಟ್ ಆ ಉಷ್ಟ್ರ ಪಕ್ಷಿ ಎಲ್ಲ ನೋಡಿಕೊಂಡು ಎಂಟ್ರಿ ಆಗ್ತಿದ್ದಂಗೆ ತುಂಬ ಬರ್ಡ್ಸ್, ವೆರೈಟಿ ಆಫ್ ಬರ್ಡ್ಸ್ ಇದ್ದಾವೆ ಗೈಸ್. ತುಂಬ ವೆರೈಟಿ ಆಫ್ ಬರ್ಡ್ಸ್ ಇದ್ದಾವೆ. ಚಿಲ್ಡ್ರನ್ಸ್ಗಳಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ಎಲ್ಲ ಬರ್ಡ್ಸ್ ಕೂಡ ತೋರಿಸ್ಬೋದು, ಬಟ್ ಅವ್ರು ಎಂಜಾಯ್ ಮಾಡ್ಬೋದು. ಈ ಥರ ಫುಡ್ ಫೀಡಿಂಗ್ ಅಂತ ಎಂಟ್ರಿಲಿದೆ, ಅದಕ್ಕೆ ಫೀಸು, ಎಂಟ್ರೆನ್ಸಿ ಫೀಸ್ ಎಲ್ಲ ತೊಗೊಂಡಿರ್ತಾರೆ, ಅವರೇ ಫುಡ್ ಕೊಡ್ತಾರೆ. ನಾವು ಈ ಥರ ಕೈ ಹಿಡಿತಿದ್ದಂಗೆ ಎಲ್ಲ ಬರ್ಡ್ಸ್ ಬಂದು ನಮ್ಮ ಹಂಗೆ ಮೇಲೆ ಕುತ್ಕೊಳ್ಳುತ್ತೆ, ಅದಾಗಿರುತ್ತೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಜ, ಹೇಳೋಕ್ಕಾಗಲ್ಲ ಬಿಡಿ, ಅದು ಫೀಲ್ ಮಾಡೋರಿಗೆ ಗೊತ್ತಿರುತ್ತೆ. ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ. ಭಯ ಪಟ್ಟಿದ್ದಾರೆ ಕೂಡ ಮಕ್ಕಳು ಕೆಲವು. ಸೋನು, ನಮ್ಮ ನಿಹಾಲ್ ಕೂಡ ತುಂಬ ಎಂಜಾಯ್ ಮಾಡ್ದೆ. ಅದು ಬಂದು ಕುತ್ಕೊಂಡಾಗ ಆ ಫೀಲ್ ಇದೆಯಲ್ಲ, ಅದು ವರ್ಡ್ಲೆಸ್ ಅಂತ ಹೇಳ್ಬೋದು. ಸೀರಿಯಸ್ಲಿ ಸಖತ್ತಾಗಿದೆ. ಅದು ತುಂಬ ಚೆನ್ನಾಗಿ ಅದೆಲ್ಲ ಫುಡ್ ಭಯ ಇಲ್ದಲೇ ಇರೋ ಥರ ಫುಡ್ ಬಂದು ತಿಂತವೆ ಅವು ಏನೋ ಕಾಳೆಲ್ಲ ಕೊಡ್ತಾರೆ, ಅದು ಚೆನ್ನಾಗಿದೆ, ಅದು ತುಂಬ ಚೆನ್ನಾಗಿದೆ ಗೈಸ್. ಈ ಥರ ಫುಡ್ ಫೀಡಿಂಗ್ ಮಕ್ಕಳು ತುಂಬ ಎಂಜಾಯ್ ಮಾಡ್ತವೆ ಅಂತಲೇ ಹೇಳ್ಬೋದು ಈ ಪ್ಲೇಸಲ್ಲಿ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡಿದ್ದಾನೆ. ಅದು ಕೈಯಲ್ಲಿ ಕೂರುತ್ತೆ, ಭುಜದ ಮೇಲೆ ಕೂಡ ಬಂದು ಕೂರುತ್ತೆ ಬರ್ಡ್ಸು. ಆ ಥರ ಕುತ್ಕೊಂಡಾಗಂತೂ ಹೇಳಿಲ್ವಾಗ ತುಂಬ ಚೆನ್ನಾಗಿರುತ್ತೆ ಗೈಸ್ ಆ ಫೀಲಿಂಗ್ಸು. ನಿನ್ನ ಹತ್ರ ಬರುತ್ತೆ ಬಾ. ಇಲ್ಲ ಮಗ್ನೆ, ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ತಡಿ ನಿನಗೆ ಏನ್ ಮಾಡಲ್ಲ ರೀಲ್ ತೆಗೀರಿ, ಫೋಟೋ ತೆಗೀರಿ. ಬರೀ ಡೌಗಳು ನಿಂದು. ಸರಿ ನಿಂತ್ಕೊಳ್ಳ. ಏನು ಮಾಡಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಅಷ್ಟು ಹಿಂಡ್ಬಿಟ್ರು ನನ್ನ, ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಆ ಕಡೆಗೆ ನೋಡ, ಅದ್ರ ಕಡೆಗೆ ಹಂಗೆ. ಸಾಕ್ಬಿಡೆ ಸರ್. ಈ ಥರ ಬರ್ಡ್ಸ್ ಜೊತೆ ಫೋಟೋಸ್ ತೆಕ್ಕೊಳ್ಳೋಕ್ಕೆಲ್ಲ ಪರ್ಮಿಷನ್ ಇರುತ್ತೆ. ನಮ್ಮ ಸೋನು ಅಂತೂ ಫುಲ್ ಭಯ ಬಿದ್ದೋದ್ಲು ಅಂತ ಹೇಳ್ಬೋದು ಈ ಥರ ಬರ್ಡ್ಸ್ ಇದ್ರೊಳಗಡೆ. ಇದಕ್ಕೆ ಫೋಟೋಸ್ಗೆ 80 ರೂಪೀಸ್ ಅಂತ ಏನೋ ಚಾರ್ಜ್ ಮಾಡ್ತಾರೆ. ಅವರೇ ಎಲ್ಲ ಅಲ್ಲಿ ಇರ್ತಾರೆ, ಅದಕ್ಕೆಲ್ಲ ಗೈಡ್ ಮಾಡಿರ್ತಾರೆ. ಅದು ಈ ಥರ ಎಲ್ಲ ಚೆನ್ನಾಗಿ ಬಂದು ಕೂರುತ್ತೆ. ನೆಕ್ಸ್ಟ್ ನಾವು ಹೋಗಿದ್ದು ಈ ಥರ ಇದು ಗ್ರೀನ್ ಇಗ್ವಾನ ಅಂದ್ಬಿಟ್ಟು ಇದೊಂದು ಇದ್ರದ್ದು
ಇದನ್ನ ನೋಡಿದ್ರಂತೂ ಸ್ನೇಕ್ ಫೀಲ್ ಆಗ್ತಾಯಿತ್ತು ನನಗಂತೂ. ನಾನಂತೂ ಇದಕ್ಕೆಲ್ಲ ಹೆದ್ರುಕೊಂಡ್ವಿ. ಇದಕ್ಕೂ ಕೂಡ 80 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಕೈಯಲ್ಲೆಲ್ಲ ಹಿಡ್ಕೊಂಡು ಈ ಥರ ಫೋಟೋಸ್ ಎಲ್ಲ ತೆಕ್ಕೊಬೋದು. ಬಟ್ ಇದನ್ನ ನೋಡಿದ್ರೆ ನಂಗೆ ಸ್ನೇಕ್ ಫೀಲೇ ಆಗ್ತಿತ್ತು. ನಾನಂತೂ ಅದ್ರ ಹತ್ರನೂ ಹೋಗಲಿಲ್ಲ. ಜಸ್ಟ್ ಹತ್ರ ಹೋಗಿ ಒಂದು ಫೋಟೋ ತೆಗೆಸ್ಕೊಳ್ಳೋದೇ ಒಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು. ಹಸ್ಬೆಂಡ್ ಅಂತೂ ಅವ್ರು ಯಾವುದೇ ಥರದ ಭಯ ಇಲ್ದಲೇ ನೀಟಾಗಿ ಹಿಡ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಅಪ್ಪ ಅದು ನೋಡ್ತಿದ್ರೆ ನಂಗೆ ತುಂಬ ಇನ್ನೂ ತುಂಬ ಅನಿಮಲ್ಸ್ನ ಬರ್ಡ್ಸ್ಗಳ್ನ ಇಟ್ಕೊಂಡು ಆ ಥರ ಎಲ್ಲ ಇತ್ತು. ಬಟ್ ನಾವು ಸಿಂಪಲಾಗಿ ಇಷ್ಟು ತೆಗೆಸ್ಕೊಂಡು ಇಷ್ಟನ್ನೇ ನೋಡಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮಕ್ಳುಗಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ಬರ್ಡ್ಸ್ ಕೆಲವೊಂದು ಫೀಲಿಂಗ್ಸೇ ಗೊತ್ತಿರಲ್ಲ ಗೈಸ್ ನಮಗೆ ಮಕ್ಳಿಗೆ. ಬಟ್ ಇಲ್ಲಿ ಹೋಗೋದ್ರಿಂದ ಆ ಬರ್ಡ್ಸ್ ಬಗ್ಗೆ ತಿಳ್ಕೊಬೋದು, ಪ್ಲಸ್ ಫೋಟೋಸು ನೋಡ್ಬೋದು, ಎಲ್ಲ ಮಾಡ್ಬೋದು. ಈ ಥರ ಎಲ್ಲ ಎಂಜಾಯ್ ಮಾಡಿಕೊಂಡು ಹಾಗೆ ಮುಂದೆ ಬಂದ್ವಿ. ಅಲ್ಲಿ ಬೋಟಿಂಗ್ ಎಲ್ಲ ಇದೆ. ಬಟ್ ಅವತ್ತು ತುಂಬ ನೀರಿರೋದ್ರಿಂದ ಬೋಟಿಂಗ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಯಾವುದೇ ಥರದ್ದೇನೂ ಇರಲಿಲ್ಲ. ಹಾಗೆ ಮುಂದೆ ಬಂದ್ವಿ. ಈ ಥರ ಮಳೆ. ನೆಕ್ಸ್ಟ್ ಆನ್ ದ ವೇ ಅಲ್ಲೇ ನಿಯರೆಸ್ಟ್ ಅಂತ ಹೇಳ್ಬೋದು ಕಾವೇರಿ ನಿಸರ್ಗಧಾಮಗೆ ಹಾರಂಗಿ ಜಲಾಶಯ ಅಂತ ಇದೆ. ತುಂಬ ಚೆನ್ನಾಗಿದೆ ಗೈಸ್. ಅದು ಅಷ್ಟೇ. ಈ ಥರ ಎಲ್ಲ ಫುಲ್ಲು ಮಳೆ ಬರ್ತಾ ಇತ್ತು. ಛತ್ರಿ ಬೇಕೇ ಬೇಕು, ಇಲ್ದಲೇ ಬರೋಕ್ಕೆ ಆಗಲ್ಲ. ನೆಂದೇ ಹೋಗ್ಬಿಡ್ತಿದ್ವೇನೋ. ನಾವು ಈ ಥರ ಎಲ್ಲ ಛತ್ರಿ ಹಿಡ್ಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಪಾರ್ಕ್ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಹಾರಂಗಿ ಡ್ಯಾಮಿಂದ ನೀರು ಬಿದ್ದು ಹರಿದೋಗ್ತಿರೋ ಸೌಂಡಂತೂ ಎಷ್ಟು ಕೇಳಿಸ್ತಿತ್ತು ಅಂದರೆ ಸಖತ್ತಾಗಿತ್ತು ಗೈಸ್. ಆ ಡ್ಯಾಮ್ ಅಂತೂ ಸೂಪರ್. ಆ ನೀರು ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ. ಅದರಿಂದ ತುಂಬ ನೀರಿತ್ತು. ಈ ಥರ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಡ್ಯಾಮಲ್ಲಿ ಫೋಟೋಸ್ ಆ ಥರ ಎಲ್ಲ ತೆಕ್ಕೊಂಡು ನೋಡಿಕೊಂಡು ಓಡಾಡಿಕೊಂಡು ಫುಲ್ಲು ಮಕ್ಕಳೆಲ್ಲ ತುಂಬ ನೋವಿದೆ, ಆಕ್ರೋಶ ಇದೆ. ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ನೋಡ್ಕೊಂಡು ಮುಗಿಸ್ಕೊಂಡು ನಡ್ಕೊಂಡು ಹೋಗಿ ಬರೋಷ್ಟ್ರಲ್ಲಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಸ್ಟೆಪ್ಸೇ ಹತ್ತಕ್ಕಾಗ್ತಿರ್ಲಿಲ್ಲ. ಬನ್ನಿ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಸುಸ್ತಾಗಿದೆ ಅಂದರೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕಲ್ವಾ. ಹಂಗಾಗಿ ಈ ಥರ ಎಲ್ಲ ಫುಲ್ ಫನ್ನಿಯಾಗಿ ಕಾಮಿಡಿ ಮಾಡಿಕೊಂಡು ನೆಕ್ಸ್ಟ್ ಎಕ್ಸಿಟ್ ಆದ್ವಿ ಗೈಸ್ ಹಾರಂಗಿ ಜಲಾಶಯನ. ನೆಕ್ಸ್ಟ್ ಎಕ್ಸಿಟ್ ಆಗಿ ನಾವೆಲ್ಲಿ ಹೊರಟ್ವಿ, ಏನು ನೆಕ್ಸ್ಟ್ ಪ್ಲೇಸ್ ಏನು ನೋಡಿದ್ವಿ, ಆ ಪ್ಲೇಸ್ ಹೇಗಿತ್ತು, ಆ ಅಪ್ಡೇಟ್ಸ್ ಎಲ್ಲ ನೆಕ್ಸ್ಟ್ ಪಾರ್ಟ್ 3ನಲ್ಲಿ ಸಿಗುತ್ತೆ ನಿಮಗೆ. ಪ್ಲೀಸ್ ವಾಚ್ ಮಾಡಿ ಗೈಸ್. ಪಾರ್ಟ್ 3 ಆ ವಿಡಿಯೋ ಅಂತೂ ಇನ್ನೂ ಆಸಮ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಪ್ಲೀಸ್ ದಯವಿಟ್ಟು ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋನ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.